ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ನಾನು ಸಬ್ಬಕ್ಕಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಮತ್ತು ಹಣ್ಣುಗಳು ನಿಮಗೆ ಯಾವ ರೀತಿ ಹಣ್ಣು ಬೇಕೋ ಅದನ್ನೆಲ್ಲ ತೊಗೋಬೋದು. ನಾನಿಲ್ಲಿ 2 ಥರದ ದ್ರಾಕ್ಷಿ, ಬಾಳೆಹಣ್ಣು, ಆಪಲ್ಲು ಮತ್ತು ದಾಳಿಂಬೆ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆಗೆ ನೀರು ಇಟ್ಕೋತಾ ಇದ್ದೀನಿ. ಏಕೆಂದರೆ ನಾವು ಸಬ್ಬಕ್ಕಿ ಬೇಯಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಅದು ನೀರು ಕಾಯೋದ್ರೊಳಗೆ ನಾವು ದ್ರಾಕ್ಷಿ ಮತ್ತು ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಅಂದರೆ ಒಂದು 3 ತೊಗೊಂಡಿದ್ದೀನಿ, ಕಲರಾಗೂ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾನು ಉಪ್ಪು ಮತ್ತು ಸೋಡಾ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಏಕೆಂದರೆ ದ್ರಾಕ್ಷಿ ಬೆಳೆಯುವಾಗ ಔಷಧಿ ಎಲ್ಲ ಹೊಡೆದಿರ್ತಾರಲ್ವ, ಅದಕ್ಕೋಸ್ಕರ ನಾವು ಅದು ಔಷಧಿ ಅಂಶ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ವಾಶ್ ಮಾಡ್ಕೊಳ್ಳೋ ಅಷ್ಟರೊಳಗೆ ನೀರು ಕಾಯ್ದಿರುತ್ತೆ ನೋಡಿ. ಇವಾಗ ನೀರು ಕಾಯ್ದಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅಡುಗೆ ಎಣ್ಣೆನ ಅಥವಾ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೋಬೋದು. ಹಾಕ್ಕೊಂಡ್ರೆ ಇವಾಗ ನಾವು ಸಬ್ಬಕ್ಕಿನ ಬೇಯಕ್ಕೆ ಹಾಕ್ಕೊಳ್ಳೋಣ. ನಾನು ನೆನೆಸಿಲ್ಲ, ಬೇಕು ಅಂದರೆ ನೀವು ನೆನೆಸಿ ಬೇಯಿಸಿದ್ರೆ ಬೇಗನೆ ಬೇಯುತ್ತೆ. ನಾನು ಸಡನ್ ಅಂತ ಮಾಡೋಣ ಅಂತ ಅಂದ್ಕೊಂಡಲ್ಲ, ಹಾಗಾಗಿ ಬೇಗ ಬೇಯಬೇಕು ಅಂತಂದರೆ ಸ್ವಲ್ಪ ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ಆಮೇಲೂ ನೀವು ಬೇಯಿಸ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಬಿಡಿಯಾಗೇ ಬರುತ್ತೆ, ಇಲ್ಲಾಂದರೆ ಮುದ್ದೆ ಅಂಟ್ಕೊಳ್ಳುತ್ತೆ ಬೇಯುವಾಗ ಅನ್ನೋದಕ್ಕೆ. ಸ್ವಲ್ಪ ನೀರು ಅಷ್ಟೇ ಜಾಸ್ತಿ ಇಟ್ಟು ನಾನು ಬೇಯಿಸ್ತಾ ಇದ್ದೀನಿ. ಏಕೆಂದರೆ ಕಡಿಮೆ ಇಟ್ಬಿಟ್ರೆ ಅದಕ್ಕೆ ಬೇಯೋಕ್ಕೆ ಅವಕಾಶ ಆಗಲ್ಲ, ಆವಾಗ ಮುದ್ದೆ ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಆಲ್ಮೋಸ್ಟ್ ಬೇಯೋಕ್ಕಾಗಿದೆ ಇದು. ಅಂದರೆ ಇದನ್ನು ಬೇಯಿಸೋವಾಗ ನಾವು ನೋಡಿಕೊಂಡು ಬೇಯಿಸ್ಬೇಕಾಗುತ್ತೆ. ಜಾಸ್ತಿ ಬೆಂದೋಗ್ಬಿಟ್ರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ. ಇವಾಗ ನೋಡಿ ಬೆಂದಿದೆ, ಸಾಕು. ಇಷ್ಟು ಬೆಂದಿದ್ರೆ ಇವಾಗ ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕ್ಕೊಂಬಿಟ್ಟು ನಾವು ಒಂದು ಜಾಲರಿಯಲ್ಲಿ ಇದನ್ನು ಸೋಸ್ಕೋಬೇಕಾಗುತ್ತೆ. ಏಕೆಂದರೆ ನಾವು ಹಾಗೆ ಇಟ್ಬಿಟ್ರೆ ತುಂಬಾ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ನೀರು ಹಾಕ್ಕೋಬೇಕು ಮೇಲ್ಗಡೆ. ಇವಾಗ ನೋಡಿ, ಮತ್ತೆ ಅದನ್ನು ಒಂದು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ನಾವು ತಣ್ಣೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಏಕೆಂದರೆ ಮೇಲ್ಗಡೆ ನಾವು ತಣ್ಣೀರು ಹಾಕಿದಾಗ ಮೇಲ್ಗಡೆ ಮಾತ್ರ ತಣ್ಣಗಾಗಿರುತ್ತೆ, ಕೆಳಗಡೆ ಇರೋ ಅಂಥ ಬಿಸಿ ಹಾಗೇ ಇರುತ್ತೆ, ಆವಾಗ ತುಂಬಾ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಲಾಸ್ಟಿಗೆ ನಾವು ಮೇಲ್ಗಡೆ ನೀರು ಹಾಕ್ಬಿಟ್ಟು ನಾವು ಸೋಸೋದಕ್ಕೆ ಇಟ್ಬಿಡೋಣ. ಚೆನ್ನಾಗಿ ನೀರೆಲ್ಲ ಸೋರ್ಕೋತಾ ಇರುತ್ತೆ. ಒಂದು ಕಡೆ ಸೈಡ್ಗೆ ಇದನ್ನು ಎತ್ತಿಟ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಆಗಿದೆ. ಅಂದರೆ ಒಂದು ಸ್ವಲ್ಪ ಇದ್ದಂಗೆ ನಾವು ಎತ್ಕೊಂಡ್ರೆ ಕರೆಕ್ಟಾಗಿ ಆಗಿರುತ್ತೆ. ಫುಲ್ ಬೆಂದೋದ್ರೆ ಸರಿ ಹೋಗಲ್ಲ. ಇವಾಗ ಅದನ್ನು ಸೈಡ್ಗೆ ಎತ್ತಿಟ್ಟು ಮತ್ತೆ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನಾನು 1 ಲೀಟ್ರು ಹಾಲು ತೊಗೊಂಡಿದ್ದೀನಿ. ಇದು ಚಿಕ್ಕದೇ ಪಾತ್ರೆ ಆಗುತ್ತೆ, ಏಕೆಂದರೆ ನಾವು ಮತ್ತೆ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡುವಾಗ ಮತ್ತೆ ಬೇರೆ ಪಾತ್ರೆಗೆ ನಾನು ಚೇಂಜ್ ಮಾಡ್ಕೊಳ್ಳೋಣ ಅಂತ ನಾನು ಚಿಕ್ಕ ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಅರ್ಧ ಲೀಟ್ರಲ್ಲೂ ಮಾಡ್ಕೋಬೋದು. ನಾನಿಲ್ಲಿ 1 ಲೀಟ್ರಲ್ಲಿ ಮಾಡ್ತಾಯಿದ್ದೀನಿ. ಇದು ಹಾಲು ಚೆನ್ನಾಗಿ ಕಾಯಬೇಕು. ಅಂದರೆ ಇದು ಜಾಸ್ತಿ ಏನು ಗಟ್ಟಿ ಬರೋವರೆಗೂ ಕಾಯಿಸ್ಬೇಕು ಅನ್ನೋದೇನಿಲ್ಲ. ಚೆನ್ನಾಗಿ ಸ್ವಲ್ಪ ಕೆನೆ ಬರೋ ಮೂಮೆಂಟ್ ಇರೋದು ನೋಡಿ, ಸ್ವಲ್ಪ ಚೆನ್ನಾಗಿ ಉಕ್ಕು ಬರೋವರೆಗೂ ಕಾಯಿಸಿ ಇಟ್ಕೊಂಡ್ರೆ ಸಾಕು. ಇವಾಗ ಅದು ಹಾಲು ಕಾಯ್ದಿದೆ ಸ್ವಲ್ಪ. ಇವಾಗ ಗ್ಯಾಸ್ ಕಡಿಮೆ ಮಾಡಿಬಿಟ್ಟು ನಾನು ಒಂದು ಬೌಲಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಅಂದರೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರುವಾಗ ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದರೆ ನೀವಿನ್ನೂ 1 ಸ್ಪೂನ್ ಹಾಕ್ಕೋಬೋದು. ಸಾಕು, 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಏಕೆಂದರೆ ನಾವು ಸಬ್ಬಕ್ಕಿ ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ತೀವಲ್ಲ, ಅದು ತುಂಬಾ ಗಟ್ಟಿಯಾಗಿ ಹೋಗುತ್ತೆ. ಇವಾಗ ನೋಡಿ, ಅದನ್ನು ಗಂಟಿಲ್ದಂಗೆ ಕಲಿಸ್ಬಿಟ್ಟು ನಾವು ಕಾಯ್ದಿರೋ ಅಂಥ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಅದನ್ನು ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಗಂಟಾಗೋಗ್ಬಿಡುತ್ತೆ. ಇವಾಗ ನೋಡಿ, ಅದು ಒಂದು ಸ್ವಲ್ಪ ಹೊತ್ತು ಹಾಗೆಯೇ ತಿರುಗಿಕೊಂಡು ನಾವು ಇವಾಗ ಎಷ್ಟು ಬೇಕು ನಮಗೆ, ಶುಗರು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಡಿಮೆ ಬೇಕು ಅಂದವರು ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ.
ಬಟ್ ಜಾಸ್ತಿ ಆಗುತ್ತೆ ಅಂತ ನೋಡಿದೆ, ಮತ್ತೆ ಬೇಡ ಹಾಕ್ಬಿಡೋಣ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಹಾಕಿದ್ದೀನಿ. ಅಂದರೆ ಸ್ವೀಟ್ ಎಲ್ಲ ಕರೆಕ್ಟಾಗಿದೆ, ಯಾಕೆಂದರೆ ಫ್ರೂಟ್ಸಲ್ಲೂ ಸ್ವೀಟ್ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ಜಾಸ್ತಿ ಸ್ವೀಟ್ ಆದ್ರೂ ತಿನ್ನೋಕ್ಕಾಗಲ್ಲ. ಇವಾಗ ನೋಡಿ ಸಕ್ಕರೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿವರೆಗೂ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಈಗ ಇದು ತಣ್ಣಗಾಗಬೇಕು. ಇದು ಇವಾಗ ನೋಡಿ ತಣ್ಣಗಾಗಿದೆ. ಅಂದರೆ ನಿಮ್ಗೆ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಕಸ್ಟರ್ಡ್ ಪೌಡರ್ನ ಹಾಕಿ ಕಲಸಿದ್ರೆ ಇನ್ನೂ ಗಟ್ಟಿ ಬರುತ್ತೆ. ಇವಾಗ ನಾವು ಆವಾಗಲೇ ಸಬ್ಬಕ್ಕಿನ ಬೇಯಿಸಿ ಎತ್ತಿಟ್ಟಿದ್ವಲ್ಲ, ಅದನ್ನು ನಾನು ಇವಾಗ ಹಾಲ್ಗೆ ಹಾಕ್ಕೋತಾ ಇದ್ದೀನಿ. ಅದು ನೋಡಿ ಬಿಸಿದು ಅಂತ ಹೇಳಿ ನಾವು ಸೋಸಕ್ಕೆ ಇಟ್ಟಿದ್ವಲ್ಲ, ಅದು ಮುದ್ದೆ ಥರ ಆಗೋಗ್ಬಿಟ್ಟಿದೆ. ಈಗ ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಬೇರೆ ಪಾತ್ರೆಗೆ ಹಾಕ್ಕೋತೀನಿ. ಬೇಸಿಗೆಗಾಲದಲ್ಲಿ ತುಂಬ ಬಿಸಿಲಿರುತ್ತಲ್ವ, ಆ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ದೇಹ ತಂಪಾಗಿ ಇರುತ್ತೆ. ಮಕ್ಳುಗಳಿಗೂ ಅಷ್ಟೇ, ಮಕ್ಕಳು ಹಣ್ಣೆಲ್ಲ ತಿನ್ನಲ್ವಲ್ಲ, ಈ ರೀತಿ ಎಲ್ಲ ಮಾಡಿಕೊಡ್ತಾಯಿದ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಇವಾಗ ನಾವು ಯಾವ್ಯಾವ ಹಣ್ಣು ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ತೊಗೊಂಡಿದ್ನಲ್ಲ ಮಾಮೂಲಿ ಸ್ಟ್ರಾಬೆರಿ ಮತ್ತು ದ್ರಾಕ್ಷಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಅಂದರೆ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಬೆಟರು. ಒಂದೊಂದು ಹಾಗೇ ಬೇಕಾದ್ರೂ ಹಾಕ್ತಾರೆ, ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಬೇಸಿಗೆಗಾಲದಲ್ಲಿ ಹಣ್ಣುಗಳು ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಲಿಕ್ವಿಡ್ ಅಂಶ ನಮಗೆ ಬೇಕು ಅಂತ ಅನ್ನಿಸುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ತಿನ್ನಬೇಕು. ಇವಾಗ ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು, ನಾನಿನ್ನು ಬನಾನ ಹಾಕಿಲ್ಲ, ಇವಾಗ ಕಟ್ ಮಾಡಿ ಹಾಕ್ತೀನಿ. ಯಾಕೆಂದರೆ ಮುಂಚೆನೇ ನಾನು ಬನಾನ ಕಟ್ ಮಾಡಿಬಿಟ್ರೆ ಸ್ವಲ್ಪ ಬ್ಲಾಕ್ ಥರ ಆಗೋಗ್ಬಿಡುತ್ತೆ, ಕಟ್ ಮಾಡಿ ಇಟ್ಟರೆ ಅಂತ ನಾನು ಹಾಗೇ ಇಟ್ಟಿದ್ದೆ. ಇವಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರಿಡ್ಜಲ್ಲಿ ಒಂದು 2-3 ಅವರ್ ಇಟ್ಕೋಬೇಕು. ಅಂದರೆ ಮಧ್ಯಾಹ್ನ ಟೈಮು ಇದನ್ನು ತಿನ್ನೋದ್ರಿಂದ ಎಷ್ಟು ನಮ್ಮ ಬಾಡಿ ಕೂಲ್ ಥರ ಅನಿಸುತ್ತೆ ಗೊತ್ತಾ. ಬಿಸಿಲಿಂದ ಹೊರಗಡೆಯಿಂದ ಬರ್ತಾರಲ್ವ, ಆವಾಗ ಈ ರೀತಿ ಮಾಡಿಕೊಟ್ಬಿಟ್ರೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ. ಆಹಾ ಅಂತ ತಿಂತಾರೆ ಎಲ್ಲರೂ. ಇವಾಗ ನೋಡಿ ಫ್ರಿಡ್ಜಲ್ಲಿ ಇಟ್ಟು ನಾನು ತೆಗ್ದೆ ಒಂದು 2 ಅವರು. ಈಗ ಸೆಟ್ಟಾಗಿದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.